ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬ ತಿಂಗಳುಗಳಲ್ಲಾದಮೇಲೆ ನಮ್ಮ ಕಂಪ್ನಿಗೆ ಹೋಗ್ತಾ ಇದ್ದೀನಿ ದೀಪಾವಳಿ ಗಿಫ್ಟ್ ಇಸ್ಕೊಂಡು ಬರೋಕ್ಕೆ. ಆ ದೀಪಾವಳಿ ಗಿಫ್ಟ್ಸ್ ಹೆಂಗಿತ್ತು, ಅಲ್ಲಿಗೆ ಹೋಗಿದ್ದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗಾಯ್ಸ್. ಇವತ್ತು ನಾನು ಬೆಳಿಗ್ಗೆ ಎದ್ದಿದ್ದು 7 ಗಂಟೆಗೆ. 7:30 ಹಿಡಿದು ಸಂಜೆ 4:15 ಗಂಟೆ ನಮಗೆ ವರ್ಕಿಂಗ್ ಅವರ್ಸು. ಸೊ ಎದ್ಬಿಟ್ಟು ಲಾಗಿನ್ ಮಾಡಿದೆ. ಕೆಲಸ ಮಾಡ್ತಾ ಮಾಡ್ತಾ ನಮ್ಮ TLO ನಮಗೊಂದು ಅಪ್ಡೇಟ್ ಕೊಟ್ಟಲು. ಏನು ಅಂತ ಹೇಳ್ತೀನಿ ಬನ್ನಿ. ಇವತ್ತು ನಮ್ಮ ಕಂಪ್ನಿಲಿ ದೀಪಾವಳಿ ಗಿಫ್ಟ್ಸ್ ಕೊಡ್ತಿದ್ದಾರಂತೆ. ನಾನು ಹೋಗಿ ಇಸ್ಕೊಬರಬೇಕು. ಇಸ್ಕೊಬರೋದು ದೊಡ್ಡ ವಿಷಯ ಏನಲ್ಲ, ಬಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿಂದ ಮೈಸೂರಿಗೆ ಅಪ್ರಾಕ್ಸಿಮೇಟ್ 45 ಕಿಲೋಮೀಟರ್, 44 to 48 ಕಿಲೋಮೀಟರ್ಸ್ ಐತೆ. ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಬಸ್ಗೆ ಮಿನಿಮಮ್ 45 ಮಿನಿಟ್ಸ್ ತಗೊಳುತ್ತೆ. ನಾನು ಇಲ್ಲಿಂದ ಮೈಸೂರಿಗೆ ಹೋಗಿ ಅಲ್ಲಿಂದ ಆಫೀಸ್ಗೆ ಹೋಗಿ ಗಿಫ್ಟ್ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಹತ್ಕೊಂಡು ಮಂಡ್ಯಕ್ಕೆ ಬಂದು ನಮ್ಮ ಮನೆಗೆ ಬಂದು ಲಾಗಿನ್ ಮಾಡಬೇಕು. ಅವ್ರು ಕೊಟ್ಟಿರೋ ಟೈಮ್ ಎಷ್ಟು ಹೇಳಿ? 2 ಅವರ್. ಆಗೋ ಮಾತಾದು ಆದ್ರೂ ಏನು ಮಾಡೋಕ್ಕಾಗಲ್ಲ, ಹೋಗಿ ಇಸ್ಕೊಬರ್ಬೇಕು. ಬನ್ನಿ ರೆಡಿ ಆಗಿಬಿಡೋಣ ಫಸ್ಟು. ಅಪ್ಪ ಸದ್ಯ ಫುಲ್ ಎಲ್ಲ ರೆಡಿ ಆಗಿಬಿಟ್ಟು ಹೋಗೋದ ಅಂದ್ಕೊಂಡೆ. ಬಟ್ ಹೋಗೋಕ್ಕೆ ಮುಂಚೆ ಒಂದು ನೆನಪಾಯಿತು ನನಗೆ, ID ಕಾರ್ಡ್ ತಗೋಬೇಕು ಅಂತ. ID ಕಾರ್ಡ್ ನಾನು ವರ್ಕ್ ಫ್ರಮ್ ಹೋಮ್ ಬಂದಾಗಿನ ಅದು ಎಲ್ಲಿ ಇಟ್ಟಿದ್ದೀನಿ, ಏನು ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ ನನಗೆ. ಫುಲ್ಲು ಹುಡುಕ್ತೆ ಸಿಗ್ಲೇ ಇಲ್ಲ ಗುರು. ಆತಾಗಿ ಏನೋ ಕತೆ ಗೀತೆಗೆಲ್ಲ ಕಟ್ಕೊಂಡು ಆತಾಗಿ ಇಸ್ಕೊಬರೋದ ಅಂತ ಹೋಗೋಣ ಅಂದ್ಬಿಟ್ಟು ಹೊರಟೆ. ಸದ್ಯ ನಾನು ಬತ್ತಿದಂಗೆ ಬಸ್ ಸಿಕ್ತು. ಸೊ ಬಸ್ ಹತ್ಕೊಂಡು ಹೊರಟೆ. ಒಬ್ಬನೇ ಬಸ್ಸಲ್ಲಿ ಹೋಗಬೇಕು ಅಂದರೆ ಹೆವಿ ಬೋರ್ ಆಯ್ತದೆ. ಅದಕ್ಕೆ ಸಾಂಗ್ ಹಾಕೊಂಡು ಹೋಯ್ತಾ ಇದ್ದೀನಿ. ಹೋಯ್ತಾ ಮಲ್ಕೊಬಿಡ್ತೀನಿ ಅಂತ ಬೇರೆ ಭಯ. ಯಾಕಂದರೆ ಬೆಳಗ್ಗೆನೇ ಮೊಟ್ಟೆ ಕೋಳಿ ಸಾರು ತಿನ್ಕೊಂಡ್ಬಿಟ್ಟಿದ್ದೀನಿ. ಬಂದು ಮೈಸೂರು ತಲುಪ್ತೆ. ಈಗ ಆಫೀಸ್ಗೆ ಹೋಯ್ತಾ ಇದ್ದೀನಿ. ಆಟೋದಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿ ಲೈನ್ಸ್ ಹಾಕಿದ್ರೆ ಇದು ಏನು ಸಗದಾಗೈತೆ ಅಂದರೆ ಈ ಲೈನ್ಸು. ಜವಾಬ್ದಾರಿಗಳ ಮುಂದೆ ಕನಸುಗಳು ಸೋತಾಗ ತನಗಿಲ್ಲದ ನಗು ಪರರಿಗೆ ಮಾರಾಟ. ಇವ್ರು ಹಾಕ್ಸಿರೋ ಈ ಲೈನ್ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ನಮಗೆ, ಪಾಪ ಇವರು ತುಂಬ ನೋವಲ್ಲಿದ್ದಾರೆ ಅಂತ. ಆ್ಯಕ್ಚುಲಿ ನಮ್ಮ ಲೈಫು ಇದೇ ಥರ ಆಗೋಗಿದೆ. ಹಂಗೋ ಹಿಂಗೋ ಮಾಡಿ ಆಫೀಸ್ ಹತ್ರ ಬಂದ್ಬಿಟ್ಟೆ. ನೋಡಿ, ಇದೇ ನಮ್ಮ ಕಂಪ್ನಿ, ನಮ್ಗೆ ಅನ್ನ ಕೊಡ್ತಾರೋ ಕಂಪ್ನಿ. ಇದು ನಮ್ಮ ಕಂಪ್ನಿ ಮುಂದೆ ಇರೋ ಭದ್ರಾಸ್ ಕೆಫೆ. ಆಫೀಸಲ್ಲಿ ನಾವು ವರ್ಕ್ ಮಾಡ್ತಿರ್ಬೇಕಾದ್ರೆ ಮಧ್ಯಾಹ್ನ ಊಟಕ್ಕೆ, ಬೆಳಗ್ಗೆ ತಿಂಡಿಗೆ, ಆಮೇಲೆ ಕಾಫಿ ಟೀ ಎಲ್ಲ ಇಲ್ಲೇ ತಗೋತಾಯಿದ್ದೋ. ಒಂದು ಕಂಪ್ನಿ ಒಳಗೆ ಇರ್ತೀವಿ, ಅಲ್ಲಿಲ್ಲ ಅಂದರೆ ಎಲ್ಲಿರ್ತೀವಿ ಅಂದರೆ ಭದ್ರಾಸ್ ಕೆಫೆಲಿ ಇರ್ತೀವಿ. ನನ್ನ ಫ್ರೆಂಡು ರಾಘು ಬರ್ತೀನಿ ಅಂತ ಹೇಳಿದ. ಅವ್ನು ಬರೋ ಗಂಟ ಕಾಫಿ ಕುಡಿತಾರದ ಅಂತ ಕುಡಿತಾ ಕೂತಿದ್ದೆ ಇಲ್ಲೇ. ಇವನೇ ನಮ್ಮ ಫ್ರೆಂಡು ರಾಘವೇಂದ್ರ ಅಂತ. ಹಾಗೆ ಇದು ನಮ್ಮ ಕಂಪ್ನಿ ಎಂಟ್ರೆನ್ಸು. ಆದ್ರೂ ಮತ್ತೆ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ಬೇಕು ನಾನು ತುಂಬ ಡೀಸೆಂಟಾಗಿ. ಇಲ್ಲಿ ನೋಡಿ, ನಮ್ಮ ಕಂಪ್ನಿ ಔಟ್ ಸೈಡೆಲ್ಲ ತೋರಿಸ್ತಾ ಇದ್ದೀನಿ. ಆಫೀಸ್ ಒಳಗೆ ಹೋಗಿ ಎಲ್ಲ ಗಿಫ್ಟು ಇಸ್ಕೊಂಡು ಈಗ ರಿಟರ್ನ್ ಹೋಯ್ತಾ ಇದ್ದೀನಿ. ಗಿಫ್ಟ್ಸ್ ಎಲ್ಲ ಏನೇನಿದೆ ಅಂತ ಮನೆಗೆ ಹೋಗ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ಆಟೋ ಇಳಿತಿದ್ದಂಗೆ ಬಸ್ ಸಿಕ್ಬಿಡ್ತು. ಬೇಗ ಹೋಗಿ ಹತ್ಕೊಬಿಟ್ಟೆ. ನಮ್ಮ TL ಬೇರೆ ಮೆಸೇಜ್ ಮೇಲೆ ಮೆಸೇಜ್ ಆಗ್ತಾ ಕೂತವ್ರೆ ಇಲ್ಲಿ, ಲಾಗಿನ್ ಆಗಿದ್ದೀರಾ ಅಂತ. ಅದಕ್ಕೆ ಮನೆಗೆ ಬೇಗ ಬಂದ್ಬಿಟ್ಟು ಲಾಗಿನ್ ಮಾಡಿಬಿಟ್ಟೆ. ನಾವೆಲ್ಲೂ ಹೋಗೋದು ಬೇಡ, ಇವ್ರ ಗಿಫ್ಟ್ಗಳು ಏನೂ ಬೇಡ, ಯಾವನು ಬೇಕು. ಯಪ್ಪ ಸುಸ್ತೇ ಆಗೋರೆ ನಾನಂತೂ. ಏನು ಮೈಸೂರಿಗೆ ಹೋಗ್ಬಿಟ್ಟು ಬಸ್ಸಲ್ಲಿ ಆ ಬಸ್ಸು ರಶ್ಶು, ಅಯ್ಯೋ. ಅಲ್ಲ, ಒಂದು ದೀಪಾವಳಿ ಗಿಫ್ಟ್ ಇಸ್ಕೊಳಕ್ಕಲ್ಲಿ ಎಂಟು ಹೋಗ್ಬೇಕಿತ್ತ. ಕರ್ಮ ಇದೆ. ಅವ್ರು ಏನೇನು ಕೊಟ್ಟರು ಅಂತ ತೋರಿಸ್ತೀನಿ. ಹ್ಯಾಪಿ ದೀಪಾವಳಿ. ಇದಕ್ಕೋಸ್ಕರ ನಾನು ಆಫೀಸ್ ಗಂಟೆ ಹೋಗ್ಬೇಕಿತ್ತ. ಇದಕ್ಕೆ ಆಗಿದ್ರೆ ಅದೇ ಕಾರಣಕ್ಕೂ ಹೋಯ್ತಾರಲ್ಲ. ಇನ್ನೇನು ಇದಕ್ಕೆ ಹೋಯ್ತೀನ? ಇದಕ್ಕೂ ಹೋಗಲ್ಲ. ಆದರೂ ತೋರಿಸ್ಬೇಕು ನಿಮಗೆ. ನೋಡಿ, ಚಾಕ್ಲೇಟ್ ಕೊಟ್ಟಿದ್ದಾರೆ. ನಾವೇನು ಚಿಕ್ಕ ಮಕ್ಕಳ ಚಾಕ್ಲೇಟ್ ತಿನ್ನೋಕ್ಕೆ? ವೆರೈಟಿ ಚಾಕ್ಲೇಟ್ಸ್ ಬೇಕು ಅಂದರೆ ಹೇಳಿ ಕೊಡ್ತೀನಿ. ಬಂದು ಈಸ್ಕೊಂಡೋಗಿ. ಬಂದು ಯಾರು ಫಸ್ಟ್ ಕೇಳ್ತಾರೋ ಅವ್ರಿಗೆ ಮಾತ್ರ ರೆಡಿ ಇರುತ್ತೆ. ಯಾವಾಗ ಬೇಕು ಬಂದು ಈಸ್ಕೊಂಡೋಗಿ ಫ್ರೆಂಡ್ಸ್. ಈಸ್ಕೊಳಕ್ಕೆ ಅದೇ ಕಾರಣಕ್ಕೆ ಹೋಯ್ತಾರಲ್ಲ. ನಾನು ಹೋಗಿದ್ದೆ ಇದೇ ಕಾರಣಕ್ಕೆ. ಆ್ಯಕ್ಚುಲಿ ನಮ್ಮ ಕಂಪ್ನಿಲಿ 3 ಆಪ್ಷನ್ ಕೊಟ್ಟಿದ್ರು. ಬ್ಯಾಗು, ಮತ್ತು ಇನ್ನೊಂದು ಬೌಲ್ಗಳು, ಇನ್ನೊಂದು ಬ್ರೆಡ್ ರೋಸ್ಟರ್ ತಗೊಂಡು ಏನು ಮಾಡಿದೆ, ರೋಸ್ಟರ್ ತಗೊಳ್ಳೋಕ್ಕೆ ನಾನು ಬ್ರೆಡ್ ಬೇರೆ ತಗೊಬರ್ಬೇಕು. ಸುಮ್ಮನೆ ಸುಸ್ತಾಗ್ತದೆ ತಗೊಬರೋಕ್ಕೆ. ಅವೆಲ್ಲ ಯಾಕೆ ತಗೊಬರ್ತಾರೆ ಅಂತ ಅದು ಬೇಡ ಅಂದೆ. ಇನ್ನೊಂದು ಬೌಲು, ನಮ್ಮ ಮನೇಲೆ ಬೇಜಾನ್ ಪಾತ್ರೆಗಳವೆ, ಕೊಡ್ತೀನಿ ಬೇಕಾದ್ರೆ ಅವರೇ ಮಡಿಕೊಬಿಡ್ಲಿ ಅಂತ ಬ್ಯಾಗ್ ಸೆಲೆಕ್ಟ್ ಮಾಡಿದೆ. ಯಾಕೆ ಹೆಂಗೋ ಅಲ್ಲೇ 50% ಬ್ಯಾಗು ಕೂಡ ಇರಲಿಲ್ಲ ಆಗಿತ್ತು. ಬಟ್ ಎಲ್ಲ ಅರ್ಧೋಗ್ಬಿಟ್ಟಿತ್ತು. ಯಾವ ಕಂಪ್ನಿ ನೋಡಿದ್ರೆ ವೈಟ್ ಕ್ರಾಫ್ಟ್ ನೋಡಿ.
ಹೊರಗಡೆಯಿಂದ ನೋಡೋಕ್ಕಂತೂ ಚೆನ್ನಾಗೈತೆ, ಒಳಗೆ ಹೆಂಗೈತೆ ಅಂತ ನೋಡಬೇಕು. ಪ್ರೈಸ್ ಎಷ್ಟಿದು? ಪರವಾಗಿಲ್ವೇ, 2000 ರುಪೀಸ್. ಆರು ಥರ ಜಾಗಗಳಿದೆ ಇಟ್ಕೊಳ್ಳೋಕ್ಕೆ. ಪರವಾಗಿಲ್ಲ, ಚೆನ್ನಾಗೇ ಇದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಆಫೀಸ್ಗೆ ಹೋದಿಕ್ಕೂ ಸಾರ್ಥಕ ಅನಿಸ್ತು. ಅದೇಂತ ಹೇಳಿ ಯೂಸ್ ಆಗೋ ಅಂಥದ್ದು ಕೊಟ್ಟಿದ್ದಾರಲ್ಲ ಅಂತ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಆ್ಯಕ್ಚುಲಿ ಬ್ಯಾಗು. ಹೇಗಿದೆ ಮಿಮಿಕ್ರಿ? ಆ್ಯಕ್ಚುಲಿ ಮೇನ್ ರೀಸನ್ ಏನು ಗೊತ್ತಾವೋ, ತೀಸ್ಕೊಳಕ್ಕೆ ಹೋಗಿದ್ದೀನಿ ನಾವು ಇವತ್ತು ತೀಸ್ಕೊಳಕ್ಕಾಗಿಲ್ಲ ಅಂದರೆ ಮಂಡೇ ಆಫೀಸ್ಗೆ ಹೋಗಿ ಲಾಗಿನ್ ಮಾಡಬೇಕಂತೆ. ಒಂದು ಲಾಗಿನ್ ಇರೋದು ಬೆಳಗಿನ ಜಾವ 7:30 ಅಂದರೆ ನಾನಿಲ್ಲಿ ಮಂಡೇ ಬಿಡಬೇಕು, ಬೆಳಗಿನ ಜಾವ 5:00 ಬಿಡಬೇಕಾಯ್ತದೆ. ಅಷ್ಟು ಬೇಗ ನಾವು ಯಾವುದೇ ಕಾರಣಕ್ಕೆ ಇದ್ದಿರಲ್ಲ. ಅದ್ರ ರೂಪಾಯಿ ಈಗಲೇ ಹೋಗಿ ಇಸ್ಕೊಂಬಿಡೋದ ಅಂದ್ಬಿಟ್ಟು ಸೈ ಅಂತ ಹೋಗ್ಬಿಟ್ಟು ಇಸ್ಕೊಂಬಿಟ್ಟೆಲ್ಲ ನಾನು ಮತ್ತು ನಮ್ಮ ಕೊಲೀಗ್ಸು. ಬ್ಯಾಗ್ ಅಂತೂ ನನಗೆ ಬೇಕು, ಫಿಕ್ಸ್, ಅದು ಬೇರೆ ಯಾರಿಗೂ ಕೊಡಲ್ಲ. ಬೇಕಾದ್ರೆ ಚಾಕ್ಲೇಟ್ ಬಾಕ್ಸ್ ಬೇಕು ಅಂದರೆ ಬೇರೆ ನಮ್ಮ ಫ್ರೆಂಡ್ಸ್ಗೆ ಯಾರು ಕೇಳಿದಾಗ ಕೊಟ್ಕೊಡ್ತೀನಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್, ಹ್ಯಾವ್ ಎ ಗುಡ್ ಟೈಮ್.